ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ರೌಂಡ್ಸ್. ನಾನಿದ್ದೀನಿ ನಿಮ್ಮ ಗೆಳೆಯ ಶ್ರೀಜಿತ್. ಸೊ ನಮ್ಮ ಇವತ್ತಿನ ಯುವ ರೌಂಡ್ಸ್ ನನ್ನ ಹಾಡು ಕಾರ್ಯಕ್ರಮನ ಬೆಂಗಳೂರಿನ ಪ್ರತಿಯೊಂದು ಏರಿಯಾದಲ್ಲೂ ಆಟೋ ಚಾಲಕರನ್ನ ಮಾತಾಡಿಸ್ತಾ ಇವತ್ತು ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಕಾರಣ ಏನಪ್ಪ, ಆಟೋ ಚಾಲಕರನ್ನ ಏನಕ್ಕೆ ಮಾತಾಡಿಸ್ತಿದ್ದೀವಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗಳಲ್ಲೂ ಏರಿಯಾದಲ್ಲೂ ಆಟೋ ಚಾಲಕರು ಇದ್ದೇ ಇರ್ತಾರೆ. ಸೊ ಇವರು ಬೆಂಗಳೂರಿನ ಒಂದು ಭಾಗ ಅಂತಲೇ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಇರೋರಿಗೆ ಎಷ್ಟೊಂದು ಜನಕ್ಕೆ ಅವ್ರ ಪಕ್ಕದ ಮನೆ ಅಡ್ರೆಸ್ಸೇ ಗೊತ್ತಿರಲ್ಲ. ಸೊ ಪ್ರತಿಯೊಂದು ಜಾಗಕ್ಕೆ ಅಡ್ರೆಸ್ನ ತಿಳಿಸಿ ಅಲ್ಲಿಗೆ ತಲುಪ್ಸೋಕ್ಕೆ ಒಂದು ಹೆಲ್ಪ್ ಮಾಡಿ ಸಹಾಯ ಮಾಡ್ತಾರೆ ಆಟೋ ಚಾಲಕರು. ಹಾಗೆಯೇ ಬೆಂಗಳೂರಿನ ಎಷ್ಟೊಂದು ಈ ಟ್ರಾಫಿಕ್ಕಲ್ಲಿ ಎಷ್ಟೊಂದು ನಮಗೆ ಅರ್ಜೆಂಟ್ ಕೆಲಸಗಳಿದ್ರೂ ಸಹ ಅದನ್ನೆಲ್ಲ ನಿಭಾಯಿಸಬೇಕು ಅಂದರೆ ಕೆಲವೊಂದೊಂದು ಸಲ ಆಟೋದವರು ಮೇಯ್ನ್ ಆಗ್ತಾರೆ. ಸೊ ಆಟೋ ಚಾಲಕರನ್ನ ಇವತ್ತು ಪ್ರೀತಿಯಿಂದ ಮಾತಾಡಿಸ್ತಾ ಅವರ ಒಂದು ಕಷ್ಟ ಸುಖದಲ್ಲಿ ಇವತ್ತೊಂದು ದಿವಸ ಅವ್ರ ಜೊತೆ ಭಾಗಿಯಾಗೋಣ ಅಂತ ಬಂದಿದ್ದೀವಿ. ಸೊ ಅವ್ರನ್ನೆಲ್ಲರನ್ನೂ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸಂತೋಷ್. ಸಂತೋಷ್, ಏನು ಮಾಡ್ಕೊಂಡಿದ್ದೀರಾ ಸಂತೋಷ್? ಆಟೋ ಡ್ರೈವಿಂಗ್ ಸರ್. ಓಕೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸಂತೋಷ್? 3 ವರ್ಷದಿಂದ ಸರ್. 3 ವರ್ಷದಿಂದ. ಖುಷಿ, ಕೆಲಸದಲ್ಲಿ ಖುಷಿ ಇದೆ ನಿಮಗೆ? ಇದೆ ಸರ್. ಈ ಆಟೋ ಚಾಲಕರು ಅಂದರೆ ಮೇನ್ ಎಷ್ಟೊಂದು ಜನ, ಕೆಲವರು ಮೇನ್ ಫಸ್ಟ್ ಬರೋದೇನಪ್ಪ ಅಂತಂದರೆ, ಸೊ ಮೀಟ್ರೆಲ್ಲ ಜಾಸ್ತಿ ಓಡಿಸ್ತಾರೆ ಆ ಥರ ಎಲ್ಲ ಅಂತಾರೆ ಕೆಲವರು. ಆದರೆ ಎಷ್ಟೊಂದು ಜನ ಆ ಥರ ಮಾಡಲ್ಲ, ನನಗೂ ಗೊತ್ತು. ಸೊ ಹಾಗೆ ನಮ್ಮ ಇನ್ನೊಬ್ಬರು ಆಟೋ ಓಡಿಸೋ ಚಾಲಕರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಚಂದ್ರಮೋಹನ್ ಅಂತ. ಚಂದ್ರಮೋಹನ್ ಅವರೇ, ಎಷ್ಟು ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದೀರಾ ಚಂದ್ರಮೋಹನ್? ಒಂದು 45 ವರ್ಷದಿಂದ ಓಡಿಸ್ತಾ ಇದ್ದೀವಿ. 45 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಸೊ ಬನ್ನಿ ವೀಕ್ಷಕರೇ, ಇವಾಗ ನಾವು ಶಾಂತಿನಗರದ ಒಂದು ಆಟೋ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ವಸಂತ್ ಅಂತ. ವಸಂತ್ ಅಂತ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಿಮ್ಮನ್ನು ಪ್ಯಾಸೆಂಜರ್ ಸೀಟಲ್ಲಿ ಕೂರಿಸಿ ನಾನು ಫ್ರಂಟ್ ಸೀಟಲ್ಲಿ ಕೂತಿದ್ದೀನಿ. ಸೊ ಆ ಸೀಟಲ್ಲಿ ಕೂತಾಗ ಈ ಸೀಟಲ್ಲಿ ಕೂತಾಗ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಏನಿಲ್ಲ, ಈ ಸೀಟಲ್ಲಿ ಕೂತು ಹೋಗೇ ಇಲ್ಲ ಯಾವತ್ತು. ಸೀಟಲ್ಲೇ ಇರೋದು. ಆ ಸೀಟಲ್ಲಿ ಯಾವತ್ತೂ ಕೂತೋಗೇ ಇಲ್ಲ ಅಂತರ? ಖಂಡಿತವಾಗ್ಲೂ ನಾನು ಇವತ್ತು ನಿಮ್ಮನ್ನು ಆ ಸೀಟಲ್ಲಿ ಕೂರಿಸಿ ಬೆಂಗಳೂರಿನ ಒಂದು ರೌಂಡ್ ಹೊಡ್ಸ್ಬಿಡ್ತೀನಿ ಬಿಡಿ ಸರ್. ಓಕೆ ಸರ್. ಸೊ ಇವಾಗ ಇಲ್ಲಿ ಟ್ರಾಫಿಕ್ಕಲ್ಲಿ ಇಳಿದು ಬೈಕಿಂದ ಆರಾಮಾಗಿ ಮಾತಾಡ್ಸೋಣ ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ, ಆದರೆ ಆಗ್ತಿಲ್ಲ, ಅಷ್ಟೊಂದು ಟ್ರಾಫಿಕ್ ಕಾಣಿಸ್ತದೆ. ಸೊ ಈ ಟ್ರಾಫಿಕ್ಕಲ್ಲೇ ಒಂದು ಆಟೋ ಚಾಲಕರೊಬ್ರು ನಿಂತಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಸರ್ ರಾಮಚಂದ್ರ ಅಂತ. ರಾಮಚಂದ್ರ ಅವರು, ಎಷ್ಟು ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದೀರಾ? ಸರ್ ನಾವಲ್ಲಿ ಒಂದು 5 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 5 ವರ್ಷದಿಂದ ಇಲ್ಲೇ ಇದು ಪರ್ಟಿಕ್ಯುಲರ್ ಆಗಿ ಕಾರ್ಪೊರೇಷನಲ್ಲೇ ಇದ್ದೀರಾ, ಇಲ್ಲ ಬೆಂಗಳೂರಲ್ಲಿ ಎಲ್ಲ ಏರಿಯಾ ಕಡೆನೂ ಓಡ್ತಾ ಇರ್ತೀರಾ? ಇರ್ತೀವಿ ಸರ್ ನಾವು. ಇವಾಗ ಮೆಜೆಸ್ಟಿಕಲ್ಲಿ ಆರಾಮಾಗಿ ತುಂಬ ಫ್ರೀ ಆಗಿದೆ ಜಾಗ, ನೋಡ್ತಾ ಇರ್ಬೋದು ನೀವು. ಇಲ್ಲೊಬ್ರು ಆಟೋ ಸ್ಟ್ಯಾಂಡಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಫೈರೋಜ್ ಅಂತ. ಫೈರೋಜ್, ಸಲಾಮ್ ಅಲ್ಕಮ್ ಬಾಯ್. ವಾಲೇಕುಮ್ ಸಲಾಮ್. ಓಕೆ ಫೈರೋಜ್, ಎಷ್ಟು ವರ್ಷದಿಂದ ಓಡಿಸ್ಕೊಂಡಿದ್ದೀರಾ ಆಟೋನ? ನಾನು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಇಲ್ಲಿ ಮೆಜೆಸ್ಟಿಕಲ್ಲಿ ಇದ್ದೀರಾ? ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ? ಎಲ್ಲ ಕಡೆ ಓಡಾಡ್ತೀನಿ. ಎಲ್ಲ ಬೆಂಗಳೂರಿನ ಗಲ್ಲಿನ ನೋಡ್ಬಿಟ್ಟಿದ್ದೀರಾ? ನೋಡ್ಬಿಟ್ಟಿನಿ ಸರ್. ಬನ್ನಿ ವೀಕ್ಷಕರೇ, ಇವಾಗ ಮೆಜೆಸ್ಟಿಕ್ ಬೆಂಗಳೂರಿನ ಒಂದು ಟ್ರಾನ್ಸ್ಪೋರ್ಟೇಷನ್ ಹೃದಯ ಭಾಗನೇ ಅಂತ ಹೇಳ್ಬೋದು, ಅಲ್ಲಿದ್ದೀವಿ. ಅಲ್ಲೊಂದು ಆಟೋ ಸ್ಟ್ಯಾಂಡಲ್ಲಿ ಆಟೋ ಚಾಲಕರು ಯಾವ ಥರ ಪ್ಯಾಸೆಂಜರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಸೊ ಅವರ ಒಂದು ದಿನನಿತ್ಯ ಚಟುವಟಿಕೆಗಳು ಯಾವ ಥರ ಇದೆ ಅಂತ ಅವ್ರ ತನಕ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಶಂಕರ್ ಅಂತ. ಶಂಕರ್ ಸರ್, ಶಂಕರ್ನಾಗ ಅವ್ರು ಹೆಸರಿಟ್ಕೊಂಡಿದ್ದೀರಾ, ಅದಕ್ಕೋಸ್ಕರನೇ ಆಟೋ ಗೀಟೋ ಏನಾದರೂ ಓಡಿಸ್ತಾ ಇದ್ದೀರಾ ಸರ್? ಹೌದು ಸರ್, ನಾವು ತುಂಬ ದಿವಸದಿಂದ ಆಟೋ ಓಡಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಘು ಅಂತ. ರಘು ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದೀರಾ ರಘು ಅವರೇ? 9 ವರ್ಷದಿಂದ. 9 ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದೀರಾ? ಹೌದು. ಓಕೆ, ನಾನು ಫಸ್ಟ್ ಆಟೋದವರು ಇಷ್ಟು ಖುಷಿಯಾಗಿ ಒಂಥರ ನಗಾಡ್ತಾ ಮಾತಾಡ್ತಾ ಇದ್ದೀರಾ. ಸೊ ನೀವು ನಗಾಡ್ತಾನೆ ಇರ್ತೀರಾ ಯಾವಾಗಲೂ? ನಗುನೇ ನಮ್ಮ ಬಂಡವಾಳ. ಸರ್, ಆಟೋ ನಮ್ಮ ಬಂಡವಾಳ ಅಂತ ಎಷ್ಟೊಂದು ಜನ ಹೇಳಿದ್ರು, ನೀವು ನಗು ಬಂಡವಾಳ ಅಂತ ಹೇಳ್ತಾ ಇದ್ದೀರಾ? ನಗು ಇದ್ರೆ ಆಟೋ ಇಂದನೇ ನಮ್ಮ ಜೀವನ. ನೋಡಿದ್ವಿ ಇನ್ನೊಬ್ರು ಆಟೋ ಚಾಲಕರು ಆಟೋನ ತಳ್ತಾ ಇದ್ದಾರೆ, ಯಾಕೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂತ. ಸರ್, ಯಾಕೆ ಸರ್ ಆಟೋ ತಳ್ತಾ ಇದ್ದೀರಾ? ಸ್ಟ್ಯಾಂಡ್ ಇದು, ಅದಕ್ಕೆ ತಳ್ತಾ ಇದ್ದೀವಿ. ಗಾಡಿ ಮೂವ್ ಆಯ್ತು. ಸೊ ಗಾಡಿ ಒಂದೊಂದೇ ಮೂವ್ ಆಗ್ತಾ ಇದ್ದಂಗೆ ನೀವು ಒಂದೊಂದನ್ನೇ ತಳ್ತಾ ಇರ್ಬೇಕು ನಾವು. ಕ್ಯೂ ಫಾಲೋ ಮಾಡಲೇಬೇಕಾ ಸರ್? ಮಾಡಲೇಬೇಕು. ಇಲ್ಲಿ ಮಾಡಲಿಲ್ಲ ಅಂದರೆ ಫೈನ್ 100 ರೂಪಾಯಿ. ಬನ್ನಿ ಸ್ನೇಹಿತರೆ, ಇವಾಗ ಮೆಜೆಸ್ಟಿಕಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ಆಟೋ ಚಾಲಕರು ತುಂಬ ಜನ ಅಲ್ಲಿ ನಿಂತಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರುಗಳು ಹಿಡಿತೀನಿ ಮೈಕ್ನ, ಹೇಳಿ ಸರ್. ನಿಮ್ಮ ಹೆಸರು? ನಾಗರಾಜ್, ರಫೀಕ್, ನವೀನ್, ಮೋಹನ್ ರಾಜ್, ಗುಣಶೇಖರ್, ಸತೀಶ್. ಸರ್, ನೀವು ಇಷ್ಟೇ ಜನ ಕಾಣಿಸ್ತಾ ಇದ್ದೀರಾ, ಉಳಿದಿದ್ದ ಆಟೋ ಡ್ರೈವರ್ಸ್ಗಳೆಲ್ಲ ಎಲ್ಲೋ ಬಿಡ್ಯಾರ ಸರ್? ಇದ್ದಾರೆ ಸರ್, ಬಾಡಿ ಹೋಗಿದ್ದಾರೆ, ಬರ್ತಾರೆ. ಎಲ್ಲ ಕೆಲವರು ಬಾಡಿ ಹೋಗಿದ್ದಾರೆ, ಕೆಲವರು ಇವಾಗ ಟಿಫನ್ ಮಾಡ್ತಾ ಇರ್ತಾರೆ ಕೆಲವರು. ಹೌದು ಸರ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಆಟೋ ಓಡಿಸ್ಕೊಂಡಿದ್ದೀರಾ ಸರ್ ರೈಲ್ವೆ ಸ್ಟೇಷನ್? ಸರ್ ನಾನು ಒಂದು 8 ವರ್ಷ ಆಯ್ತು ಸರ್. 8 ವರ್ಷದಿಂದ.
ಸರ್ ಇದು ಪರ್ಟಿಕ್ಯುಲರ್ ಸೆಕ್ಷನ್ನು ನೀವು ಇಲ್ಲೇ ಆಟೋ ಓಡಿಸ್ಬೇಕು ಅಂತ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ಬಿಟ್ಟು ನಿಮಗೆ ಇದು ಪ್ಲೇಸ್ ಕೊಡ್ತಾರಾ ಇಲ್ಲ ನೀವು ಎಲ್ಲಿ ಬೇಕಲ್ಲಿ ಓಡಿಸ್ಬೋದಾ? ಖಂಡಿತ ಅದ್ರಲ್ಲಿ ಇಲ್ಲ, ನಮ್ಗೆ ಎಲ್ಲಿ ಬೇಕಲ್ಲಿ ಓಡಿಸ್ಬೋದು. ನಮ್ಗೆ ಇಷ್ಟೋ ಜಾಗ ರೈಲ್ವೆ ಸ್ಟೇಷನ್ ಹಂಗೆ ಬಂದು ಇಲ್ಲಿ ಇರ್ತೀವಿ ಅಷ್ಟೇ. ಇಷ್ಟ ಆಗೋದಕ್ಕೆ ಕಾರಣ ಸ್ನೇಹಿತರೆ, ಇವತ್ತಿನ ಒಂದು ಯುವ ರೌಂಡ್ಸ್ ನನ್ನ ಹಾಡು ಕಾರ್ಯಕ್ರಮದ ವಿಶೇಷ ಸಂಚಿಕೆನ ನಮ್ಮ ಬೆಂಗಳೂರಿನ ಆಟೋ ಚಾಲಕರ ಜೊತೆ ಮಾಡಿದ್ವಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿದ್ರು. ನೀವು ಇಷ್ಟಪಟ್ಟಿರ್ತೀರಾ ಗೀತೆಗಳನ್ನ ಹಾಗೆ ಅವ್ರ ಮಾತುಗಳನ್ನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಬಂದಿದೆ, ನಾನು ಹೊರಡೋಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾಗಿ ನಿಮ್ಮ ಮುಂದೆ ಈ ಶ್ರೀಜಿತ್ ಬರ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಮಾಡ್ತಾ ಇರಿ ಮಸ್ತ್ ಮಜಾ.